ಇನ್ನು ಲೋಕಸಭಾ ಉಪಚುನಾವಣೆ ಕಾವು ಏರ್ತಾನೆ ಇದೆ. ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಚುಟುಕು ಸಂದರ್ಶನವನ್ನ ನಡೆಸಿದ್ದಾರೆ. ಅದನ್ನು ನೋಡೋಣ. ಉಪಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿನ ಅಖಾಡವಾಗಿರುವಂತಹ ಈ ರಣರಂಗದಲ್ಲಿ ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ಮಾಜಿ ಶಾಸಕ ಅನಿತಾ ಕುಮಾರಸ್ವಾಮಿ ಅವರು ನಮ್ಮೊಂದಿದ್ದಾರೆ. ಮೇಡಮ್, ಈಗ ಈ ಕ್ಷೇತ್ರದಲ್ಲಿ ಚುನಾವಣೆ ಪ್ರಶ್ನೆ ನಡೀತಾ ಇದೆ. ಈ ಜನರ ಪ್ರತಿಕ್ರಿಯೆ ಹೇಗಿದೆ ಮೇಡಮ್? ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ, ಉತ್ತಮವಾಗಿದೆ. ಹೋದ್ ಕಡೆ ಎಲ್ಲ ವ್ಯಾಪಕ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಜನತೆ. ವಿರೋಧಿ ಪಾಲದವರು ಜೆಡಿಎಸ್ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಅದನ್ನ ಒಂದು ಮಾನದಂಡ ಮಾಡ್ಕೊಂಡು ನಾವು ಚುನಾವಣೆ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸಹಜ. ಕುಟುಂಬ ರಾಜಕಾರಣ ಅನ್ನೋದು ಬರೀ ದೇವೇಗೌಡರು ಮಂಥನಕ್ಕೆ ಮಾತ್ರ ಯಾಕೆ ಅಪ್ಲೈ ಆಗ್ಬೇಕು? ಈ ಕುಟುಂಬ ರಾಜಕಾರಣ ಅನ್ನೋದು ಎಲ್ಲಿಲ್ಲ? ಕಾಂಗ್ರೆಸ್ ಪಕ್ಷದಲ್ಲಿಲ್ವಾ? ಅಲ್ಲೂ ಈಗ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ, ಅವ್ರ ಮಕ್ಕಳಾದ ರಾಹುಲ್ ಗಾಂಧಿ, ಎಲ್ಲರೂ ಕುಟುಂಬ ರಾಜಕಾರಣನೇ ಮಾಡ್ತಾ ಇರೋದು. ಹಾಗಾಗಿ ಬರೀ ದೇವೇಗೌಡರು ಫ್ಯಾಮಿಲಿ ಅವ್ರಿಗೆ ಯಾಕೆ ಕುಟುಂಬ ರಾಜಕಾರಣ ಅಂತ ಹೇಳಿ ಟೀಕೆ ಮಾಡಬೇಕು? ಮಧುಗಿರಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಈಗ ಅಭಿವೃದ್ಧಿ ಆಗದಿರೋದ್ರಿಂದ ಇಲ್ಲೂ ಕೂಡ ಮತ ನೀಡಬೇಡಿ ಅನ್ನೋದು ಅವ್ರದೊಂದು ಸ್ಲೋಗನ್ ಆಗಿದೆ ಮೇಡಮ್ ಕಾಂಗ್ರೆಸ್ನವ್ರದ್ದು. ಅದ್ರ ಬಗ್ಗೆ ನೋಡಿ, ಮಧುಗಿರಿಯಲ್ಲಿ ನಾನು ಶಾಸಕಿ ಹಾಕಿನ ಮುಂಚೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇನಾಗಿದ್ದಾರೆ ಈಗ ಪರಮೇಶ್ವರ್ ಅವರು 15 ವರ್ಷ ಅಲ್ಲಿ ಶಾಸಕರಾಗಿದ್ರು. ಅವ್ರು ಏನ್ ಕೆಲಸ ಮಾಡಿದ್ದಾರೆ? ಜೊತೆಗೆ ನಾನು ಈ 3.5 ವರ್ಷದಲ್ಲಿ ನಾನು ಏನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅದು ಬಹಿರಂಗವಾಗಿ ಚರ್ಚೆ ಆಗ್ಲಿ, ನಾನು ತಯಾರಿದ್ದೀನಿ. ನಾನು 15,000 ಮನೆಗಳನ್ನ ಕೊಟ್ಟಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿದ್ರೇನು ನಾನು 15,000 ಮನೆ ಕೊಟ್ಟಿದ್ದೇನೆ. ಮತ್ತೆ ನಮ್ಮ ಪಕ್ಷದ ರಾಜ್ಯಸಭಾ ಮೆಂಬರ್ ಏನಾಗಿದ್ರು ಎಂ ರಾಮಸ್ವಾಮಿ, ಅವ್ರ ಅನುದಾನನೂ ತಗೊಂಡು ಸಮುದಾಯ ಭವನಗಳನ್ನ ನಿರ್ಮಿಸಿದೀವಿ. ಇನ್ನೂ ಹಲವಾರು ಕೆಲಸ ಕಾರ್ಯ ಮಾಡಿದ್ದೀನಿ. ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆ ನಾವೇನ್ ಹೇಳಕ್ಕಾಗುತ್ತೆ? ಬೇಕಾದ್ರೆ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ ಅವರು, ನಾನು ತೋರಿಸ್ತೀನಿ ಎಲ್ಲರೂ. ನೀವು ಮಾಧ್ಯಮದವರು ಬನ್ನಿ, ಪರಮೇಶ್ವರ್ ಅವರು ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡೋಣ. 15 ವರ್ಷ ಅವ್ರು ಏನ್ ಮಾಡಿದ್ರು? ಬರೀ ದೇವೇಗೌಡರು ಫ್ಯಾಮಿಲಿ ಅವ್ರಿಗೆ ಯಾಕೆ ಕುಟುಂಬ ರಾಜಕಾರಣ ಅಂತ ಹೇಳಿ ಟೀಕೆ ಮಾಡಬೇಕು? ಮಧುಗಿರಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಈಗ ಅಭಿವೃದ್ಧಿ ಆಗದಿರೋದ್ರಿಂದ ಇಲ್ಲೂ ಕೂಡ ಮತ ನೀಡಬೇಡಿ ಅನ್ನೋದು ಅವ್ರದೊಂದು ಸ್ಲೋಗನ್ ಆಗಿದೆ ಮೇಡಮ್ ಕಾಂಗ್ರೆಸ್ನವ್ರದ್ದು. ಅದ್ರ ಬಗ್ಗೆ ನೋಡಿ, ಮಧುಗಿರಿಯಲ್ಲಿ ನಾನು ಶಾಸಕಿ ಹಾಕಿನ ಮುಂಚೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇನಾಗಿದ್ದಾರೆ ಈಗ ಪರಮೇಶ್ವರ್ ಅವರು 15 ವರ್ಷ ಅಲ್ಲಿ ಶಾಸಕರಾಗಿದ್ರು. ಅವ್ರು ಏನ್ ಕೆಲಸ ಮಾಡಿದ್ದಾರೆ? ಜೊತೆಗೆ ನಾನು ಈ 3.5 ವರ್ಷದಲ್ಲಿ ನಾನು ಏನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅದು ಬಹಿರಂಗವಾಗಿ ಚರ್ಚೆ ಆಗ್ಲಿ, ನಾನು ತಯಾರಿದ್ದೀನಿ. ನಾನು 15,000 ಮನೆಗಳನ್ನ ಕೊಟ್ಟಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿದ್ರೇನು ನಾನು 15,000 ಮನೆ ಕೊಟ್ಟಿದ್ದೇನೆ. ಮತ್ತೆ ನಮ್ಮ ಪಕ್ಷದ ರಾಜ್ಯಸಭಾ ಮೆಂಬರ್ ಏನಾಗಿದ್ರು ಎಂ ರಾಮಸ್ವಾಮಿ, ಅವ್ರ ಅನುದಾನನೂ ತಗೊಂಡು ಸಮುದಾಯ ಭವನಗಳನ್ನ ನಿರ್ಮಿಸಿದೀವಿ. ಇನ್ನೂ ಹಲವಾರು ಕೆಲಸ ಕಾರ್ಯ ಮಾಡಿದ್ದೀನಿ. ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆ ನಾವೇನ್ ಹೇಳಕ್ಕಾಗುತ್ತೆ? ಬೇಕಾದ್ರೆ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ ಅವರು, ನಾನು ತೋರಿಸ್ತೀನಿ ಎಲ್ಲರೂ. ನೀವು ಮಾಧ್ಯಮದವರು ಬನ್ನಿ, ಪರಮೇಶ್ವರ್ ಅವರು ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡೋಣ. 15 ವರ್ಷ ಅವ್ರು ಏನ್ ಮಾಡಿದ್ರು, ನಾನು 3.5 ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ, ಬಹಿರಂಗವಾಗಿ ಚರ್ಚೆ ಆಗ್ಲಿ. ಅವರು ರಾಮನಗರ ಜಿಲ್ಲೆ ಮನೆ ಮಗ, ನಾವು ಅವರು ಬೇರೆ ಕಡೆಯಿಂದ ಬಂದಿರೋದಂತ ಒಂದು ಭಾವನಾತ್ಮಕವಾದಂತಹ ಮಾತುಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗಳು ಆಡ್ತಾ ಇದ್ದಾರೆ. ಈಗ ಮತ ಪಡೆದುಕೊಳ್ಳೋದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ ಜನ ನಮ್ಮನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಮುಖ್ಯ. ಈಗ ನಾವು ರಾಮನಗರ ಜಿಲ್ಲೆಯ ಮನೆ ಮಗ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಹಾಸನದಲ್ಲಿ ಹುಟ್ಟಿದವರಾದ್ರೇನು ಇಲ್ಲಿ ರಾಮನಗರ ಜಿಲ್ಲೆಯ ಜನತೆ ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರ ಮನೆ ಮಗನಂತೆ ಅವ್ರು ಭಾವಿಸಿದ್ದಾರೆ, ಹಾಗೆ ಕಾಣ್ತಾರೆ. ಹಾಗಾಗಿ ನಾವೇನ್ ಹೇಳ್ಕೊಂಡು ತಿರುಗಬೇಕಾಗಿಲ್ಲ ಅವರಂತೆ. ನಾವು ಜನಕ್ಕೆ ಹೌದು ನಾವು ನಿಮ್ಮ ಮನೆ ಮಗ ಮಗಳು ಅನ್ನೋದು ಹೇಳೋದಕ್ಕಿಂತ ಅವ್ರಿಗೆ ಆತರ ಭಾವನೆ ಇದೆ. ನಮ್ಮ ಜನಕ್ಕೇನೆ ನಮ್ಮ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ. ಹಾಗಾಗಿನೇ ಇವ್ರಿಗೆ ಶಕ್ತಿ ಕೊಟ್ಟಿದ್ದೇ ಈ ಕ್ಷೇತ್ರ. ರಾಜಕೀಯವಾಗಿ ಇವ್ರನ್ನ ಪೋಷಿಸಿ ಬೆಳೆಸಿ ಈ ಮಟ್ಟದವರೆಗೂ ಮುಖ್ಯಮಂತ್ರಿ ಸ್ಥಾನದವರೆಗೂ ತಂದಿದ್ದೇ ಈ ಜನತೆ. ರಾಮನಗರನ್ನ ಜಿಲ್ಲೆಯನ್ನಾಗಿ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಆದ್ರೂ ಕೂಡ ಕಾಂಗ್ರೆಸ್ಸಿಗರು ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಮೊನ್ನೆ ಅದು ನೋಡಿ ನಂಗೆ ಬಹಳ ಆಶ್ಚರ್ಯ ಆಯ್ತು, ಇವ್ರು ಈ ರೀತಿ ಟೀಕೆ ಮಾಡಿರೋದು ಕಾಂಗ್ರೆಸ್ನವರು. ಅವ್ರು ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಎಂಟರ್ ಆಗ್ತಿದ್ದಂಗೆ ಬಿಲ್ಡಿಂಗ್ಗಳು ಕಾಣ್ತವೆ. ಅದು ಅಭಿವೃದ್ಧಿ ಅಲ್ಲದೆ ಇನ್ನೇನು? ಜನದ ಕಣ್ಣು ಮುಂದೆನೆ ಇದೆ ಅಭಿವೃದ್ಧಿ ಮಾಡಿರೋದು.
ಆಮೇಲೆ ಜನ ಇದನ್ನ ಇವರು ಸುಮ್ಮನೆ ಆಪಾದನೆ ಮಾಡಬೇಕು ಅಂತೇಳಿ ಮಾಡಬಾರ್ದು. ಜನರಿಗೆ ಗೊತ್ತಿದೆ ಅವ್ರು ಯಾವ ರೀತಿ ಅಭಿವೃದ್ಧಿ, ಹಿಂದೆ ಹೇಗಿತ್ತು ರಾಮನಗರ, ಈಗ ಹೇಗಿದೆ, ಅದನ್ನ ಜಿಲ್ಲೆಯಾಗಿ ಪರಿವರ್ತನೆ ಮಾಡಿದ್ರು, ಮತ್ತೆ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಜನ ಇವ್ರು ಹೋಗದೆ ಇದ್ರೇನು ಇವ್ರಿಗೆ ಮತ ಹಾಕಿ ಗೆಲ್ಸಿದ್ದಾರೆ. ಅದರಿಂದ ಅರ್ಥ ಆಗಲ್ವಾ ಜನಕ್ಕೆ ಒಳ್ಳೆ ಭಾವನೆ ಇದೆ ಅನ್ನೋದ್ರ ಬಗ್ಗೆ. ಇವ್ರು ಸುಮ್ಮನೆ ಟೀಕೆ ಮಾಡಬೇಕು ಅಂತೇಳಿ ಮಾಡಬಾರ್ದು. ಅದರ ಬದಲು ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಇನ್ನು ಹೆಚ್ಚಿಗೆ ಗಮನ ಕೊಡ್ಲಿ ಅವರು. ರಾಮನಗರ ಜಿಲ್ಲೆ ನಮ್ಮ ಕುಟುಂಬಕ್ಕೆ ಒಂದು ಪುಣ್ಯಭೂಮಿ ಆಗಿದೆ. ಅದೇ ರೀತಿ ಮಧುಗಿರಿ ಕ್ಷೇತ್ರ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ. ಈ ಮುಂದಿನ ದಿನಗಳಲ್ಲೂ ಕೂಡ ರಾಮನಗರ ಜಿಲ್ಲೆ ಜನತೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನತೆ ನಮ್ಮನ್ನು ಕೈ ಬಿಡಲ್ಲ, ಗೆಲುವಿನ ವಿಶ್ವಾಸವನ್ನ ಅಭ್ಯರ್ಥಿಯಾದಂತಹ ಅನಿತಾ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಕಿರಣ್, ನ್ಯೂಸ್ 24 ರಾಮನಗರ.